ಉತ್ತರ ಕರ್ನಾಟಕದ ಸುಮಾರು 12-13 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಇಲ್ಲಿ ಯಾವುದೇ ಒಂದು ಮಲತಾಯಿ ಧೋರಣೆ ಇಲ್ಲದೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಯ ರೀತಿಯಲ್ಲಿ ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಷ್ಟು ಸುಂದರವಾದಂತಹ ಈ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದ್ದೀವಿ ಅಧ್ಯಕ್ಷೆ. ಆದರೆ ನಮ್ಮೆಲ್ಲರ ದುರ್ದೈವ, ಯಾವತ್ತು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೋ ಕೊನೆ 2-3 ದಿನಗಳಲ್ಲಿ ಉತ್ತರ ಕರ್ನಾಟಕದ ಒಂದು ಚರ್ಚೆ ಆಗ್ತದೆ. ಕೊನೆಯಲ್ಲಿ ಅದಕ್ಕೆ ಯಾವುದೂ ಕೂಡ ಒಂದು ತಾರ್ಕಿಕವಾದಂಥ ನಿರ್ಣಯ ಆಗದೇನೆ ನಾವು ಮತ್ತೆ ಅದೇ ಕೊರಗಿನಲ್ಲಿ ಮರಳಿ ಹೋಗಬೇಕಾದಂಥ ಪರಿಸ್ಥಿತಿಗಳನ್ನು ನೋಡಿದ್ದೀವಿ ಅಧ್ಯಕ್ಷ. ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಒಂದು ಗಾದೆ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥದ್ದು. ಯಾಕಂದ್ರೆ ನೋಡೋದಿಕ್ಕೆ ಎರಡೂ ಕೂಡ ಬೆಳ್ಳಗೆ ಇರ್ತದೆ, ಎರಡೂ ಕೂಡ ಸಾಫ್ಟೇ ಇರ್ತದೆ. ಆದರೆ ಸುಣ್ಣದ ಸ್ವಭಾವ ಏನು, ಬೆಣ್ಣೆ ಸ್ವಭಾವ ಏನು ಅನ್ನೋದನ್ನ ನಾವು ಮನಗಂಡಿದ್ದೀವಿ ಅಧ್ಯಕ್ಷೆ. ಆ ರೀತಿಯಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಈ ಒಂದು ಧೋರಣೆಯನ್ನ ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಬಂದಿದ್ದೀವಿ ಅಧ್ಯಕ್ಷೆ. ಹಾಗಾಗಿ ಉತ್ತರ ಕರ್ನಾಟಕದ ಹಾಗಾಗಿ ಇಲ್ಲಿ ನಾವು ಇವತ್ತು ಇನ್ನೂ ಕೂಡ ನಾವು ಒಂದು ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಶಿಕ್ಷಣಕ್ಕೆ ಒತ್ತು ಸಿಗಬೇಕು, ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಇನ್ನೂ ಕೂಡ ಮುಗಿದಿಲ್ಲ ಅಧ್ಯಕ್ಷರೇ. ಆದರೆ ಸ್ವತಂತ್ರ ಪೂರ್ವದಿಂದ ಹಿಡ್ಕೊಂಡು ಸ್ವತಂತ್ರ ನಂತರದಲ್ಲೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಪಾರವಾದದ್ದು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರದು ಅಧ್ಯಕ್ಷೆ. ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರನೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಹೆಚ್ಚಿನ ಯೋಜನೆಗಳು ರೂಪಿಸಿದ್ದರಿಂದ ದಕ್ಷಿಣ ಕರ್ನಾಟಕ ಸುಧಾರಣೆ ಆಗಿದ್ದನ್ನು ನೋಡಿದಾಗ ಉತ್ತರ ಕರ್ನಾಟಕ ನಾವು ಇನ್ನೂ ಕೂಡ ಹಿಂದುಳಿದ ಪ್ರದೇಶ ಆಗಿದ್ದೀವಿ ಅಂತ ಹೇಳಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನ ನಾವು ಸಿದ್ಧಪಡಿಸುವಂತ ಸಮಯದಲ್ಲಿ ಅವರು 2000ನೇ ಇಸ್ವಿಯಲ್ಲಿ ಈ ವರದಿಯನ್ನ ಪ್ರಾರಂಭ ಮಾಡಿ 2002ಕ್ಕೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದಾಗ ಅವರು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಈ ಭಾಗದ ತಾಲೂಕುಗಳು ಅಭಿವೃದ್ಧಿ ಆಗಬೇಕು, ಈ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು ಅಂತ ಹೇಳಿ ಅವರು 8 ವರ್ಷ ಒಂದು ಅವಧಿಯನ್ನ ನಿರ್ಣಯ ಮಾಡಿ ಅಲ್ಲಿ ಒಂದು ಕೃಷಿಗೆ ಇಂತಿಷ್ಟು ಅನುದಾನ, ಗ್ರಾಮೀಣ ಅಭಿವೃದ್ಧಿಗೆ, ನೀರಾವರಿಗೆ, ವಿದ್ಯುತ್ತಿಗೆ, ಸಾರಿಗೆಗೆ ಮತ್ತು ಸಾಮಾಜಿಕ ಸೇವೆಗಳಿಗೆ ಅಂತ ಹೇಳಿ ಕೆಲವೊಂದು ಅನುದಾನವನ್ನ ಇಟ್ಟು ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವರದಿಯನ್ನ ಕೊಡ್ತಾರೆ ಅಧ್ಯಕ್ಷೆ. ಆದರೆ ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಆಮೆಗತಿಯಲ್ಲಿ ನಡೀತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಬೇಜಾರಾಗ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಒಂದು ಅನುಷ್ಠಾನಗೊಳ್ಳಿಲ್ಲ. ಪ್ರಥಮ ಬಾರಿಗೆ ನಮ್ಮ ಹಣಕಾಸು ಸಚಿವರಾಗಿ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು 2007-8ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನ ಸಂಪೂರ್ಣ ಅನುಷ್ಠಾನಗೊಳಿಸುವಂತಹ ಒಂದು ದೃಷ್ಟಿಯಿಂದ 1571.50 ಕೋಟಿ ರೂಪಾಯಿ ಅನುದಾನವನ್ನ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅವತ್ತು ಒದಗಿಸಿದ್ರ ಅಧ್ಯಕ್ಷೆ. ಆದರೂ ಕೂಡ ಅದು ಸಾಕಾಗೋದಿಲ್ಲ ಮತ್ತು ಮುಂದಿನ ಸರ್ಕಾರಗಳು ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಾನು ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ. ಅದೇ ರೀತಿ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 381J ಕಲಂ ಜಾರಿಗೆ ತಂದಾಗ ಈ ಒಂದು ಕಾಯ್ದೆ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ HKRDB ಕರ್ನಾಟಕದ ಒಂದು 6/11/2013ರಲ್ಲಿ ಕಲಬುರಗಿಯಲ್ಲಿ ಸ್ಥಾಪನೆ ಆಯಿತು ಅಧ್ಯಕ್ಷೆ. ಆದರೆ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ತ್ವರಿತವಾಗಿ ಬೆಳವಣಿಗೆ ಮತ್ತು ಸಮತೋಲನವನ್ನ ಸಾಮಾಜಿಕ ನ್ಯಾಯಬದ್ಧತೆಯ ಜೊತೆಗೆ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯ 6 ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗುವಂತಹ ಒಂದು ಪರಿಸ್ಥಿತಿ ಆಯ್ತು ಅಧ್ಯಕ್ಷೆ. ಹಾಗಾಗಿ ಈ ಭಾಗದ ಬೆಳಗಾವಿ, ವಿಜಾಪುರ, ಬಾಗಲಕೋಟೆ, ಹಾವೇರಿ, ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು ಈಗಲೂ ಕೂಡ ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಮತ್ತು ವಿಶೇಷವಾಗಿ ಬೆಳಗಾವಿ, ಇದು ಬೆಳಗಾವಿಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಇವಳು ಪ್ರಪ್ರಥಮ ಬ್ರಿಟಿಷರ ವಿರುದ್ಧ ಈ ನೆಲಕ್ಕಾಗಿ, ಈ ಜಲಕ್ಕಾಗಿ, ಈ ಪ್ರಜೆಗಳಿಗಾಗಿ, ಈ ಭಾಗದ ಏಳಿಗೆಗಾಗಿ ಕೈಯಲ್ಲಿ ಖಡ್ಗನ ಹಿಡಿದು ಬ್ರಿಟಿಷರ ವಿರುದ್ಧ ಈ ಒಂದು ರಣಕಹಳೆಯನ್ನ ಊದಿದಂತಹ ಮಹಾರಾಣಿಯ ಈ ಒಂದು ಗಂಡು ಮೆಟ್ಟಿದ ನಾಡಾಧ್ಯಕ್ಷೆ. ಅವಳಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಇದನ್ನು ಬಿಟ್ಟು ಕೂಡ ಅನೇಕ ಹೋರಾಟಗಾರರು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ
ಬಹಳಷ್ಟು ತಮ್ಮ ಜೀವವನ್ನ ತ್ಯಾಗ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಇದೆಲ್ಲ ಇದ್ದಾಗಲೂ ಕೂಡ ನಾವು ಇಲ್ಲಿಯ ಅಸಮತೋಲನವನ್ನ ನೋಡಿದಾಗ ಇಲ್ಲಿ ನಮಗೆ ಬಹಳಷ್ಟು ಬೇಜಾರಾಗುವಂತಹ ಸಂಗತಿಗಳು ಅಂತಂದ್ರೆ, ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 34,875 ಇದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ 24,980 ಇದಾವೆ ಅಧ್ಯಕ್ಷೆ. ಸರ್ಕಾರಿ ಪ್ರೌಢಶಾಲೆಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 8,796 ಇದ್ರೆ ಉತ್ತರ ಕರ್ನಾಟಕದಲ್ಲಿ 5,556 ಮಾತ್ರ ಇದಾವೆ ಅಧ್ಯಕ್ಷೆ. ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 750 ಇದ್ರೆ ಉತ್ತರ ಕರ್ನಾಟಕದಲ್ಲಿ 457 ಮಾತ್ರ ಇದಾವೆ ಅಧ್ಯಕ್ಷೆ. ಪದವಿ ಮಹಾವಿದ್ಯಾಲಯಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕ 1,308 ಇದ್ರೆ ಉತ್ತರ ಕರ್ನಾಟಕಕ್ಕೆ 1,059 ಇದಾವೆ ಅಧ್ಯಕ್ಷೆ. ಕಾನೂನು ಮಹಾವಿದ್ಯಾಲಯಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 58 ಇದ್ರೆ ಉತ್ತರ ಕರ್ನಾಟಕಕ್ಕೆ ಕೇವಲ 34 ಇದಾವೆ ಅಧ್ಯಕ್ಷೆ. ಮೆಡಿಕಲ್ ಕಾಲೇಜುಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕ 510, ಉತ್ತರ ಕರ್ನಾಟಕ 179. ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಗಳು ದಕ್ಷಿಣ ಕರ್ನಾಟಕ 148, ಉತ್ತರ ಕರ್ನಾಟಕ ಕೇವಲ 43. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಂಖ್ಯೆಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 1,483, ಉತ್ತರ ಕರ್ನಾಟಕದಲ್ಲಿ 873. ಕಂದಾಯ ಗ್ರಾಮಗಳನ್ನ ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 20,165 ಇದ್ರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 9,571 ಅಧ್ಯಕ್ಷರೇ. ಇದನ್ನ ನೋಡಿದಾಗ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕ ಇನ್ನೂ ಕೂಡ ನಾವು ಹಿಂದೆ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಾಲೇಜುಗಳಲ್ಲಿ, ಸುಮಾರು ಕಾಲೇಜುಗಳಲ್ಲಿ ಇವತ್ತು ರಿಸಲ್ಟ್ 0 ಆಗಿದೆ ಅನ್ನೋದನ್ನ ಕೇಳಿದಾಗ ಮನಸ್ಸಿಗೆ ಒಂದು ಬೇಜಾರಾಗ್ತದ ಅಧ್ಯಕ್ಷೆ. ಇದು ಅಖಂಡ ಕರ್ನಾಟಕದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಕಲಿತಾ ಇರತಕ್ಕಂತ ಸಂದರ್ಭದಲ್ಲಿ ಅವರು ಕೂಡ ವಂಚಿತರಾಗಬಾರ್ದು. ಅವರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಶಿಕ್ಷಣವನ್ನ ಪಡ್ಕೋಬೇಕು. ಮತ್ತು ಈ ರಿಸಲ್ಟ್ ಬರೋದಿಕ್ಕೆ ಯಾವ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಶಿಕ್ಷಕರು, ಈಗಾಗಲೇ ಅನೇಕ ಶಾಸಕ ಸಹೋದರರು ಹೇಳಿದ್ರು, ಬರೀ ಟೈಮ್ ಪಾಸಿಗೆ ಬಂದು ಪೇಮೆಂಟ್ ತಗೊಂಡು ಹೋಗುವಂಥದ್ದಲ್ಲ, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಜವಾಬ್ದಾರಿ ಕೂಡ ಅವ್ರಿಗೆ ಇರಬೇಕು. ಅದರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ವಹಿಸಬೇಕು ಅಂತ ನಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಒಂದು ಬೆಂಬಲವನ್ನ ಕೋರಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷೆ. ಯಾವುದೇ ರೀತಿಯಲ್ಲಿ ಇವತ್ತು 21ನೇ ಶತಮಾನದಲ್ಲಿದ್ದೀವಿ. ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ, ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ. ಇಂಥ ಕಾಲದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನ ವ್ಯವಸ್ಥಿತವಾಗಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಸಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇರಬೇಕು ಅಧ್ಯಕ್ಷೆ. ಅದೇ ರೀತಿ ನೀರಾವರಿ ಯೋಜನೆಗಳನ್ನ ಎಲ್ಲರೂ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ ಅಧ್ಯಕ್ಷೆ.